ಬಂದ್ರಪ್ಪ ಬಂದರು ಅನದರ್ ಪ್ರಾಡಕ್ಟ್ ಬ್ಲಷ್. ಸೊ ಐ ಆಮ್ ಶೋಯಿಂಗ್ ಅನದರ್ ಲಕ್ಸುರಿ ಪ್ರಾಡಕ್ಟ್. ಇಲ್ಲ ನೀವೇನಿದ್ರು ಆದರೆ ಎಲ್ಲಾದರೂ ಪ್ರೈಸ್ಡ್ at 4,000 rupees. In this video, let's talk about beauty and the makeup products, mostly the makeup products. So ಇದಕ್ಕಿಂತ ಮುಂಚೆ ಸ್ಕಿನ್ ಕೇರ್, ಹೇರ್ ಕೇರ್, ಬಾಡಿ ಕೇರ್ ವಿಡಿಯೋ ಬಂದು ಆಲ್ರೆಡಿ ಪಾರ್ಟ್ 1 ಪೋಸ್ಟ್ ಆಗಿರುತ್ತೆ, ಅದನ್ನು ಕೂಡ ಹೋಗಿ ನೋಡಿ. ಸೊ ಲೆಟ್ಸ್ ಬಿಗಿನ್ ವಿತ್ ಪಾರ್ಟ್ 2. ಎಲ್ಫ್ ಕ್ಯಾಮೋ ಕನ್ಸೀಲರ್ಸ್. ಯೂಶ್ವಲಿ ಎಲ್ಫ್ ಪ್ರಾಡಕ್ಟ್ಸ್ ಸೇಲ್ ಇದ್ದಾಗ ತೊಗೊಳ್ಳಿ, ಯಾಕಂದರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ಸ್ ಬೈ ಒನ್ ಗೆಟ್ ಒನ್ ಇರುತ್ತೆ, ಅಟ್ಲೀಸ್ಟ್ 35% ಆಫ್ ಆದರೂ ಇರುತ್ತೆ. ಸೊ ನಾನು ಆಲ್ರೆಡಿ ಈ ಕ್ಯಾಮೋ ಕನ್ಸೀಲರ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಇದರಲ್ಲಿ ಒಂದು ಡ್ರಾಬ್ಯಾಕ್ ಇದೆ, ತುಂಬ ಡ್ರೈನೆಸ್ ಇತ್ತು ಅಂದರೆ ಇಮಿಡಿಯೇಟಾಗಿ ಪ್ಯಾಚಿ ಆಗುತ್ತೆ, ನೀವೇನಾದರೂ ಸಡನ್ನಾಗಿ ಹೈಡ್ರೇಟ್ ಮಾಡಿಲ್ಲ, ಇಂಟೆನ್ಸ್ ಹೈಡ್ರೇಷನ್ ಮಾಡಿಲ್ಲ ಅಂದರೆ. ಆಲ್ಸೋ ಶೇಡ್ ರೇಂಜ್ ಅಂತ ಬಂದರೆ ದೇ ಹ್ಯಾವ್ ಅರೌಂಡ್ ಇನ್ ಇಂಡಿಯಾ ಅವೈಲಬಲ್ ಅರೌಂಡ್ 8 to 10 ಶೇಡ್ಸ್. ಇದ್ರ ಮೇಲೆ ಟ್ಯಾನ್ ಸ್ಯಾಂಡ್ ಅಂತ ಮೆನ್ಷನ್ ಮಾಡಿದೆ. ಯು ಕಾಂಟ್ ರಿಯಲಿ ಗೋ ಬೈ ದ ನೇಮ್. ಸ್ವಾಚಸ್ ನೋಡಿ, ಟ್ಯಾನ್ ಸ್ಯಾಂಡ್ ಆದ್ರೂ ಶೇಡ್ ತುಂಬಾ ಲೈಟ್ ಇದೆ. ಇಟ್ಸ್ ನಾಟ್ ಫಾರ್ ದ ಡೀಪರ್ ಆರ್ ಮೀಡಿಯಮ್ ಸ್ಕಿನ್ ಟೋನ್, ಅದಕ್ಕೆಲ್ಲ ಆಗಲ್ಲ. ದಿಸ್ ಕ್ಯಾನ್ ಬಿ ಯುವರ್ ಹೈಲೈಟಿಂಗ್ ಶೇಡ್ ಇಫ್ ಯು ಆರ್ ಅ ಮೀಡಿಯಮ್ ಸ್ಕಿನ್ ಟೋನ್. ಫಾರ್ಮುಲಾ ತುಂಬ ಚೆನ್ನಾಗಿದೆ. ಆಯಿಲಿ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ಅವರು ಮಸ್ಟ್ ಟ್ರೈ. ಡ್ರೈ ಸ್ಕಿನ್ ಅವರು ಯು ನೀಡ್ ಟು ಹೈಡ್ರೇಟ್ ಯುವರ್ ಸ್ಕಿನ್ ಪ್ರಾಪರ್ಲಿ. ಬಟ್ ನಿಮಗೆ ಹೈಡ್ರೇಟಿಂಗ್ ಫಾರ್ಮುಲಾ ಬೇಕಂದರೆ ಇದು ನೋಡಿ, ಬ್ಯಾಕ್ ಕ್ಯಾಪ್ ಇದೆ, ಬ್ಲ್ಯಾಕ್ ಕ್ಯಾಪ್ ಇದೆ, ವೈಟ್ ಕಲರ್ ಕ್ಯಾಪ್ ಬರುತ್ತೆ ಗೊತ್ತಾ, ಅದು ಬಂದು ಹೈಡ್ರೇಟಿಂಗ್ ಕನ್ಸೀಲರ್ ಇದೆ. ನಾನು ಟ್ರೈ ಮಾಡಿಲ್ಲ, ಬಟ್ ಅದನ್ನು ನನ್ನ ಫ್ರೆಂಡ್ ಟ್ರೈ ಮಾಡಿರೋ, ಅವ್ರ ಹತ್ರ ಇದ್ದಾಗ ನಾನು ಟ್ರೈ ಮಾಡಿದ್ದೀನಿ. ಸೊ ದಟ್ ಈಸ್ ಲೈಕ್ ಕೈಂಡ್ ಆಫ್ ಹೈಡ್ರೇಟಿಂಗ್ ಕನ್ಸೀಲರ್ ಕಂಪೇರ್ಡ್ ಟು ದಿಸ್ ಒನ್, ದಟ್ ಈಸ್ ಮೋರ್ ಹೈಡ್ರೇಟಿಂಗ್. ಸೊ ಇಫ್ ಯು ಆರ್ ಎ ಡ್ರೈ ಸ್ಕಿನ್, ಇನ್ವೆಸ್ಟ್ ಆನ್ ದ ವೈಟ್ ಕಲರ್ ಒನ್, ಆರ್ ಎಲ್ಸ್ ಬೈ ಒನ್ ಗೆಟ್ ಒನ್ ಇದ್ದಾಗ ಅದು ಒಂದು ಇದು ಒಂದು ತೊಗೊಂಡು ನೋಡಿ, ಯಾವುದು ವರ್ಕ್ ಆಗುತ್ತೆ ನಿಮಗೆ. ಯು ಕ್ಯಾನ್ ಯೂಸ್ ಇಟ್ ಇನ್ ಮಲ್ಟಿಪರ್ಪಸ್. ಲವ್ ಅರ್ತ್ ಅವ್ರದ್ದು ಲಿಕ್ವಿಡ್ ಮೂಸ್ ಲಿಪ್ಸ್ಟಿಕ್ ಅಂತ, ಇದು ಬಂದು 2O. ನನ್ನ ಹತ್ರ 1O ಕೂಡ ಇದೆ ಆಲ್ರೆಡಿ. ಲೈಕ್ ಇಟ್ ಈಸ್ ಅ ವೆರಿ ಬೇಸಿಕ್ 2 ml ಲಿಪ್ಸ್ಟಿಕ್. ಇದರಲ್ಲಿ ಫುಲ್ ಸೈಜ್ ಕೂಡ ಬರುತ್ತೆ, ನಿಮ್ಗೆ ಇಷ್ಟ ಆದರೆ ಫುಲ್ ಸೈಜಲ್ಲಿ ಇನ್ವೆಸ್ಟ್ ಮಾಡ್ಬೋದು. ನನಗೆ ಈ ಫಾರ್ಮುಲಾ ಇಷ್ಟ ಆಯಿತು, ವಿಚ್ ಇಸ್ ಲಾಂಗ್ ಲಾಸ್ಟಿಂಗ್, ಈಸಿ ಟು ಕ್ಯಾರಿ. ಎಸ್ಪೆಷಲಿ ಬ್ರೈಡಲ್ಸ್ ಮೇಲೆ ನೀವು ಅವಾಯ್ಡ್ ಮಾಡ್ಬೋದು. ಕೆಲವು ಫಾರ್ಮುಲಾ ಇದರಲ್ಲಿ ಕೆಲವು ಶೇಡ್ಸ್ ಇದೆ. ಐ ಇನ್ಫ್ಯಾಕ್ಟ್ ಯೂಸ್ ಇಟ್ ಆನ್ ಬ್ರೈಡ್ಸ್ ಆಲ್ಸೋ. ಫಾರ್ ಎಕ್ಸಾಂಪಲ್ ಎಸ್ಪ್ರೆಸೋ ಇರ್ಬೋದು, ಪಿಂಕ್ ಲವ್ ಇರ್ಬೋದು, ಪಿಂಕ್ ಮಾರ್ಟಿನಿ ಅಂತ ಕೂಡ ಒಂದು ಶೇಡ್ ಇದೆ, ವಿಚ್ ಇಸ್ ವೆರಿ ಬ್ಯೂಟಿಫುಲ್ ಶೇಡ್ಸ್ ಆನ್ ದ ಬ್ರೈಡ್ ಫಾರ್ ದ ನ್ಯೂಡ್ ಅಂಡ್ ದೋಸ್ ಸ್ಟಫ್. ಐ ಯೂಸ್ ಇಟ್ ಆನ್ ಮೈ ಬ್ರೈಡ್ ಸಮ್ ಟೈಮ್ಸ್, ಲೈಕ್ ಮಿಕ್ಸಿಂಗ್ ವಿತ್ ದ ಅದರ್. ಸೊ ಇಟ್ ಕಮ್ಸ್ ಇನ್ ಎ ಪ್ಯಾಕ್ ಆಫ್, ಲೆಟ್ ಮಿ ಕೌಂಟ್, 1 2 3 4 5 6 7 8 9. ಸೊ 9 ಅಥವಾ 10 ಶೇಡ್ಸ್ ಇದೆ. ಫುಲ್ ಸೈಜ್ ಪ್ರಾಡಕ್ಟ್ಗೆ ಕಮಿಟ್ ಆಗೋಕ್ಕಿಂತ ಮುಂಚೆ ನೀವೇನಾದರೂ ಟ್ರೈ ಮಾಡಬೇಕು ಅಂದರೆ ದೀಸ್ ಆರ್ ದ ಶೇಡ್ಸ್ ವಾಚಸ್ ಬೇಕು ಅಂದರೆ ಲೆಟ್ ಮೀ ನೋ ಒನ್ಸ್ ಅಗೇನ್, ಐ ವಿಲ್ ಡೂ ಇಟ್ ಆನ್ ದ ಶಾರ್ಟ್ಸ್. ಹಾಗಾಗಿ ಇಲ್ಲಿ ಯಾವುದೋ ಓಪನ್ ಮಾಡಿ ತೋರಿಸ್ತಾ ಇಲ್ಲ. ಖಂಡಿತ ಐ ವಿಲ್ ಜಸ್ಟ್ ವಾಚ್ ಆಲ್ ದೀಸ್ ಥಿಂಗ್ಸ್, ವೆರಿ ಬ್ಯೂಟಿಫುಲ್ ಕಲರ್ಸ್. ದೇ ಹ್ಯಾವ್ ಎ ಬಿಗ್ಗರ್ ಸೈಜ್. ಯು ಕ್ಯಾನ್ ಗೋ ಬ್ಯಾಕ್ ಆ್ಯಂಡ್ ಇನ್ವೆಸ್ಟ್ ಆನ್ ವಾಟ್ ಎವರ್ ದ ಶೇಡ್ ಯು ಲೈಕ್ ಇಟ್ ಇನ್ಸ್ಟೆಡ್ ಆಫ್ ಬೈಯಿಂಗ್ ಆಲ್ ದೀಸ್ ಥಿಂಗ್ಸ್. ಸೊ ಫಾರೆವರ್ 52 ಫೌಂಡೇಶನ್ 3 ಶೇಡ್ಸ್ನ ತರಿಸಿದ್ದೀನಿ. ಲೈಕ್ ಫಾರ್ ವ್ಯಾನಿಟಿ ಐ ವಾಂಟೆಡ್ ಟು ಟ್ರೈ ದ ಫಾರ್ಮುಲಾ. ಸೊ ಮೀಡಿಯಮ್ ಡಾರ್ಕ್ ಲೈಟರ್ ಶೇಡ್ಸ್ ಇದೆ. ನೀವೇನಾದರೂ ಮೇಕಪ್ ಆರ್ಟಿಸ್ಟ್ ಆಗಿ ಯಾವ ಶೇಡ್ಸ್ ತೊಗೊಳ್ಳೋದು ಅಂತ ಕನ್ಫ್ಯೂಷನ್ ಇದ್ದರೆ ಅದನ್ನೇ ಕಮೆಂಟಲ್ಲಿ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ ನೀವು ಯಾವ ಶೇಡಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ. ಒನ್ ಆಫ್ ದ ಬ್ಯೂಟಿಫುಲ್ ಫಾರ್ಮುಲಾ, ನೀವೇನಾದರೂ ಪರ್ಸ್ನಲ್ ಯೂಸ್ಗೆ, ಪ್ರೊಫೆಷ್ನಲ್ ಯೂಸ್ಗೆ ಬಡ್ಜೆಟಲ್ಲಿ ಫೌಂಡೇಶನ್ ನೋಡ್ತಿದ್ದೀರಾ ಅಂದರೆ, ನಿಮ್ಮ ಬಡ್ಜೆಟ್ ಅರೌಂಡ್ 1,500 rupees ಇದ್ದರೆ ಖಂಡಿತ ಯೂಸ್ ಮಾಡಿ. ಅರೌಂಡ್ 60 mlಗೆ ಅರೌಂಡ್ 1,500 rupees 600 rupees ಇದೆ. ತುಂಬ ಒಳ್ಳೆ ಫಿನಿಶಿಂಗ್ ಬರುತ್ತೆ, ಎಸ್ಪೆಷಲಿ ಮ್ಯಾಟ್ ಫೌಂಡೇಶನ್. ಇದು HD ಫೌಂಡೇಶನ್ ಕೂಡ ಆಗಿದೆ. ಸೊ ನಿಮ್ಮಲ್ಲಿ ಸ್ಮಾಲ್ ಫಂಕ್ಷನ್ಸ್ ಇದೆ ಅಥವಾ ನೀವು ಪರ್ಸ್ನಲ್ ಯೂಸಿಗೆ ಇನ್ವೆಸ್ಟ್ ಮಾಡಬೇಕು ಅಂದರೆ ಕಣ್ಣು ಮುಚ್ಕೊಂಡು ನೀವು ಈ ಫೌಂಡೇಶನ್ಸಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಒನ್ ಲಾಂಗ್ ಲಾಸ್ಟಿಂಗ್, ಈಸಿ ಟು ಬ್ಲೆಂಡ್, ಕಲರ್ ಫಾರ್ ಇಂಡಿಯನ್ ಸ್ಕಿನ್ ಟೋನ್, ಎಸ್ಪೆಷಲಿ ಫಾರ್ ಸೌತ್ ಇಂಡಿಯನ್ ಸ್ಕಿನ್ ಟೋನ್, ಈಸಿಲಿ ಅವೈಲೇಬಲ್. ಒನ್ಸ್ ಅಗೇನ್, ಮೆಬಿಲಿನಲ್ಲಿ ಮಸ್ಕಾರಸ್ ದೆರ್ ಈಸ್ ನೋ ಸೆಕೆಂಡ್ ವರ್ಡ್. ಎವ್ರಿ ಟೈಮ್ ನಾನು ಅದು ಯೆಲ್ಲೋ ಕಲರ್ ಪ್ಯಾಕೇಜಿಂಗ್ ಬರುತ್ತಲ್ಲ, ವಾಟರ್ ಪ್ರೂಫ್, ನಾನ್ ವಾಟರ್ ಪ್ರೂಫ್, ಅದು ಎರಡು ಕೂಡ ತರಿಸ್ತಿದ್ದೆ. ಸ್ಕೈ ಹೈಯಲ್ಲಿ ಇದು ಬಂದು ಬ್ಲ್ಯಾಕ್ ಕಲರ್ ಪ್ಯಾಕೇಜಿಂಗ್ ಇದೆ. ಇನ್ನೊಂದು ರೋಸ್ ಗೋಲ್ಡಲ್ಲಿ ಬರುತ್ತಲ್ಲ, ಐ ಆಮ್ ನಾಟ್ ಸೊ ಬಿಗ್ ಫ್ಯಾನ್ ಆಫ್ ದಟ್ ರೋಸ್ ಗೋಲ್ಡ್. ನಾನು ಯೂಸ್ ಮಾಡಿದ್ದೀನಿ ರೋಸ್ ಗೋಲ್ಡ್ ಅಥವಾ ಪಿಂಕಿಶ್ ಕೈಂಡ್ ಆಫ್ ಎ ಪ್ಯಾಕೇಜಿಂಗಲ್ಲಿ. ಸೊ ಐ ಹ್ಯಾವ್ ಯೂಸ್ ದಿಸ್ ಒನ್. ದಿಸ್ ಇಸ್ ರಿಯಲಿ ಗಿವ್ಸ್ ಯು ಲೆಂತ್ ಆ್ಯಂಡ್ ವಾಲ್ಯೂಮ್ ಟು ಯುವರ್ ಲ್ಯಾಶಸ್. ಇಫ್ ಯು ಆರ್ ಟ್ರೈಂಗ್ ಟು ಇನ್ವೆಸ್ಟ್ ಇನ್ ಎ ಗುಡ್ ವಾಟರ್ ಪ್ರೂಫ್ ಮಸ್ಕಾರ, ದೆನ್ ದಿಸ್ ಇಸ್ ದ ಒನ್. ನೀವು ಕಾಲೇಜ್ ಅಥವಾ ಆಫೀಸ್ಗೆ ಹೋಗೋರಾದರೆ ಖಂಡಿತ ಇನ್ವೆಸ್ಟ್ ಮಾಡಿ. ಅದು ಸೇಲ್ ಟೈಮಲ್ಲಿ ತೊಗೊಳ್ಳಿ. ಅರೌಂಡ್ 499 599 ನಿಮ್ಗೆ ಈ ಮಸ್ಕಾರ ಬರುತ್ತೆ. ಈವನ್ ಇಫ್ ಯು ಆರ್ ಎ ಬ್ರೈಡ್ ಆರ್ ಬ್ರೈಡ್ ಟು ಬಿ, ಡೆಫಿನೆಟ್ಲಿ ಇನ್ವೆಸ್ಟ್ ಆನ್ ಒನ್ ಆಫ್ ದೀಸ್ ಮಸ್ಕಾರಸ್ ಫಾರ್ ಯುವರ್ ಬ್ರೈಡಲ್ ಕಿಟ್. ಸೊ
ನಿಮಗೆಲ್ಲ ಏನು ನೆನಪಾಗ್ತಿದೆಯೋ ಗೊತ್ತಿಲ್ಲ, ನನಗಂತೂ ಈ ಪ್ಯಾಕೇಜಿಂಗ್ ನೋಡ್ತಿದ್ದೆ ಪ್ರಾಶ್ ಬ್ಯೂಟಿ ಅವ್ರ ಲೈನರ್ ಫಸ್ಟ್ ಟೈಮ್ ನಾನು ಕೂಡ ತರಿಸಿದ್ದು. ಲಕ್ಸುರಿ ಒನ್ ಆಫ್ ದ ಬ್ರ್ಯಾಂಡ್ ಹ್ಯಾವ್ ಸಿಮಿಲರ್ ಪ್ಯಾಕೇಜಿಂಗ್. ಫೆಂಟಿ ಬ್ಯೂಟಿಯಲ್ಲಿ ಸ್ವಲ್ಪ ಪ್ಯಾಕೇಜಿಂಗ್ ಈ ಥರನೇ ಬರುತ್ತೆ, ಗ್ಲಾಸ್ ಕೈಂಡ್ ಆಫ್ ಎ ಪ್ಯಾಕೇಜ್ ವಿತ್ ಗೋಲ್ಡನ್ ಥಿಂಗ್. ಸೊ ಫಸ್ಟ್ ಟೈಮ್ ಲೈನರ್ ಇನ್ನೊಂದು ಯಾವುದಾದ್ರೂ ಟ್ರೈ ಮಾಡಬೇಕು ಅನಿಸ್ತು ಅದರ್ ದ್ಯಾನ್ ದ ರೆಗ್ಯುಲರ್ ಕೆ ಬ್ಯೂಟಿ ಲೈನರ್. ಡಾರ್ಕ್, ಈಸಿ ಟು ಅಪ್ಲೈ, ಲಾಂಗ್ ಲಾಸ್ಟಿಂಗ್ ಗೊತ್ತಿಲ್ಲ, ಐ ನೀಡ್ ಟು ಟ್ರೈ ದಿಸ್. ಬಟ್ ಏನು ಬ್ರಷ್ ಟು ಬ್ರಿಸಿಲ್ ಇದೆಯಲ್ಲ ವೆರಿ ಪ್ರಿಸಿಷನ್ ಆಗಿದೆ. ಸೊ ಯಾ, ಸೊ ಇಟ್ ಕ್ಯಾನ್ ಬಿ ಅ ವಾಟರ್ ಪ್ರೂಫ್ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಐಲೈನರ್. It's not going, which is a good eyeliner for, you know, if you have oily lids ಅಥವಾ ಲಾಂಗ್ ಲಾಸ್ಟಿಂಗ್ ಎಲ್ಲೂ ಸ್ಮರ್ಜ್ ಬರ್ಜ್ ಆಗದೆ ಇರೋದು ಬೇಕು ಅಂದರೆ. ಸೊ ಪ್ರಾಶ್ ಇಸ್ ಎ ಗುಡ್ ಒನ್. ಇಟ್ ಇಸ್ ನಾಟ್ ಗೋಯಿಂಗ್, ಇಮಿಡಿಯೇಟ್ಲಿ ಡ್ರೈ ಕೂಡ ಆಗುತ್ತೆ. ಪರ್ಸ್ನಲ್ ಪ್ರೊಫೆಷ್ನಲ್ ನಿಮ್ದು ಏನೇ ಯೂಸ್ ಇರಲಿ, ದಿಸ್ ಈಸ್ ದ ಒನ್ ಕಾಜಲ್ ಪೆನ್ಸಿಲ್ ಯು ಹ್ಯಾವ್ ಟು ಇನ್ವೆಸ್ಟ್. ಶುಗರ್ ಅವ್ರದ್ದು ಬ್ಲ್ಯಾಕ್ ಟು ಬ್ಲ್ಯಾಕ್ ಹೆವಿ ಡ್ಯೂಟಿ ಕೋಲ್ ಪೆನ್ಸಿಲ್ ವಿತ್ ಶಾರ್ಪ್ನರ್ ಬರುತ್ತೆ. ಡೆಫಿನೆಟ್ಲಿ ಯೂಸ್ ಇಟ್. ನಿಮ್ಮ ಸ್ಮೋಕಿ ಐಗೆ ಸ್ಮರ್ಜಿ ಲೈನರ್ ಕೂಡ ವೆರಿ ಸ್ಮೂತಾಗಿ ಗ್ಲೈಡ್ ಆಗುತ್ತೆ. ಒನ್ ಆಫ್ ದ ಕಂಪಲ್ಸರಿ ಪ್ರಾಡಕ್ಟ್ ಇಫ್ ಯು ವಾಂಟ್ ಟು ಇನ್ವೆಸ್ಟ್ ಇಸ್ ಎ ಕಾಜಲ್ ಪೆನ್ಸಿಲ್. ದಿಸ್ ಇಸ್ ದ ಒನ್. ಯು ವಿಲ್ ಗೆಟ್ ಮಲ್ಟಿಪಲ್ ಕಲರ್ಸ್ ಆಲ್ಸೋ ಇನ್ ದಿಸ್. ಸೊ ಐ ಹ್ಯಾವ್ ವೆಂಟ್ ಫಾರ್ black to black 01 shade. Another product which I have invested in foundation is from Estee Lauder, which cost around 4,500 rupees. So you had buy one and get one. You can invest on that, or you buy any product and you will get a 30% or 20% discounts like that during the sale. So sale time ಅಲ್ಲಿ maximum expensive ಅಥವಾ luxury kind of a products ಅಲ್ಲಿ invest ಮಾಡಿದ್ರೆ you can save some, at least some amount of money than the affordable products ಅಥವಾ ರೆಗ್ಯುಲರ್ ಆಗಿ ಸೇಲಲ್ಲಿ ಒಂದು 10-15% ಇರೋದನ್ನು ಬಿಟ್ಟು ಯಾವುದು ತುಂಬ ರೇರಾಗಿ ಅಥವಾ ತುಂಬ ನಿಮಗೆ ಜಾಸ್ತಿ ಯೂಸ್ ಮಾಡಬೇಕು ಅಂತಿರ್ತೀರೋ ಆ ಥರ ಪ್ರಾಡಕ್ಟಲ್ಲಿ ಡ್ಯೂರಿಂಗ್ ಸೇಲ್ಸ್ ಟೈಮಲ್ಲಿ ಇನ್ವೆಸ್ಟ್ ಮಾಡಿ, ಸೊ ದ್ಯಾಟ್ ಯು ಕ್ಯಾನ್ ಸೇವ್ ಮನಿ. ಸೊ ದ ಪ್ಯಾಕೇಜಿಂಗ್ ಇಟ್ ಸೆಲ್ಫ್ ಇಸ್ ವೆರಿ ಲಕ್ಸ್. ಫ್ರೋಸ್ಟೆಡ್ ಗ್ಲಾಸ್ ಬಾಟಲ್ ಇದೆ ವಿತ್ ಗೋಲ್ಡ್ ಕ್ಯಾಪ್. ಸೊ ಇದ್ರದ್ದು ಒಂದು ಸ್ಪೆಷಾಲಿಟಿ ಇದೆ ಈ ಫೌಂಡೇಶನ್ದು ಹೇಳೋದು ಮರೆತೆ. ಒನ್, ಇಟ್ ಈಸ್ ಲಾಂಗ್ ಲಾಸ್ಟಿಂಗ್. Second, it suits to all skin type. Despite it is made for oily skin, it works really well on dry skin. ಬ್ರೈಡ್ ಆಗಿದ್ದರೆ ನೀವೇನಾದರೂ ಒನ್ ಫೌಂಡೇಶನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ, ಒಂದು ಫಾರೆವರ್ 52 ನಿಮ್ಮ ಬಡ್ಜೆಟಲ್ಲಿದ್ದರೆ, ನೀವು ಯಾವುದಾದ್ರೂ ಹೈ ಎಂಡಲ್ಲಿ ಸ್ವಲ್ಪ ಇನ್ವೆಸ್ಟ್ ಮಾಡೋಕ್ಕೆ ನೋಡ್ತಿದ್ದೀರಿ ಯಾವುದಾದ್ರು ಫಂಕ್ಷನ್ ಈ ಥರ ಅಂದರೆ, ಪ್ಲೀಸ್ ಇನ್ವೆಸ್ಟ್ ಆನ್ Estee Lauder. ದಿಸ್ ಇಸ್ ಎ ಬ್ಯೂಟಿಫುಲ್ ಫಾರ್ಮುಲಾ ಆನ್ ಎನಿ ಸ್ಕಿನ್ ಟೈಪ್ ಆನ್ ಇಂಡಿಯಾ. ಶೇಡ್ ರೇಂಜ್ ಕೂಡ ಅರೌಂಡ್ 50 ಡಿಫ್ರೆಂಟ್ ಶೇಡ್ಸ್ ಇದೆ. ಸೊ ನೀವೇನಾದರೂ ಮಾಲ್ಗೆ ಹೋದರೆ ಸೆಫೋರಾನಲ್ಲಿ ಅವೈಲೇಬಲ್ ಇದೆ, ನೀವು ಶೇಡ್ಸ್ನ ಸ್ವಾಚ್ ಮಾಡಿ ಟೆಸ್ಟ್ ಮಾಡಿ ಕೂಡ ತೊಗೋಬೋದು. ಸೊ ಒನ್ ಆಫ್ ದ ಮಸ್ಟ್ ಬೆಸ್ಟ್ ಫೌಂಡೇಶನ್. ಟೂ ಫೇಸ್ಟಿಂದ ಒಂದು ಕ್ಯೂಟಾಗಿರೋ ಐ ಶ್ಯಾಡೋ ಪ್ಯಾಲೆಟ್, ಪಿಂಕ್ ಟೈಮ್ಸ್ ಎ ಹೆಡ್ ಅಂತ. ಐ ಥಿಂಕ್ ಯು ಗೈಸ್ ಆರ್ ನಾಟ್ ರೆಡಿ ಫಾರ್ ದಿಸ್, ಹೌ ಇಟ್ ಲುಕ್ಸ್. ಸೊ ಕ್ಯೂಟ್. ನಾನು ಹಿಂಗೆ ತೋರಿಸಿದ್ರೆ ಇಲ್ಲಿ ಕೂತಿರೋರೆಲ್ಲ ಕಾಣಿಸ್ತಾರೆ ನಿಮಗೆ. ಸೊ I'll just show like this. So ಇದು ಬಂದು ಮೇಜರ್ಲಿ ಪಿಂಕ್ ಆ್ಯಂಡ್ ಮಾವ್ ಶೇಡ್ಸ್ ಇದೆ, ಬ್ಲೂ ಇದೆ ಇಲ್ಲಿ, ಲೈಟರ್ ಗ್ರೀನ್, ಶಿಮ್ಮರ್ಸ್, ಪಿಂಕ್, ಅನದರ್ ಗ್ರೀನ್, ಫ್ರಾಸ್ಟೆಡ್ ಕೈಂಡ್ ಆಫ್ ಶೇಡ್ಸ್ ಇದೆ, ಮ್ಯಾಟ್ ಶೇಡ್ಸ್ ಇದೆ, ಲೈಲಾಕ್ ಪರ್ಪಲ್ ಕೈಂಡ್ ಆಫ್ ಎ ಥಿಂಗ್ ಇದೆ ಇಲ್ಲಿ. ಸೊ ಸ್ವಾಚ್ ಒಂದು 2 ಇಲ್ಲೇ ಸ್ವಾಚ್ ಮಾಡಿ ತೋರಿಸ್ತೀನಿ. ನನ್ನ ಕೈ ಉಜ್ಜಿ ಸ್ವಾಚ್ ಜಾಗದಲ್ಲಿ ಆಲ್ರೆಡಿ ಉರಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಐ ಆಮ್ ಜಸ್ಟ್ ಟೇಕಿಂಗ್ ಅನದರ್ ಶೇಡ್. ಈಸಿಯಾಗಿ ಗ್ಲೈಡ್ ಆಗ್ತಿದೆ, ಪಿಗ್ಮೆಂಟೆಡ್ ಆಗಿದೆ, ವೆರಿ ಕಾಂಪ್ಯಾಕ್ಟ್. ನೀವೇನಾದರೂ ಟ್ರಾವೆಲ್ ಮಾಡ್ತಿದ್ದೀರಾ, ಬೀಚ್ ಸೈಡ್ ಅಥವಾ ಪಾರ್ಟಿ ಈ ಥರದಕ್ಕೆ ಏನಾದರೂ ಬೇಕು, ಅಥವಾ ಇಫ್ ಯು ಆರ್ ಎ ಪಿಂಕ್, ಮಾವ್ ಈ ಥರ ಕಲರ್ಸ್ ನಿಮ್ಮ ಐ ಶ್ಯಾಡೋಸಲ್ಲಿ ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ, ಅಥವಾ ಡೈಲಿ ವೇರ್ಗೂ ಕೂಡ ನಿಮ್ಮ ಹತ್ರ ಈ ಶೇಡ್ಸ್ ಇರೋದ್ರಿಂದ, ಪೀಚ್ ಮತ್ತು ಲೈಟಿಶ್ ಬ್ರೌನ್ ಶೇಡ್ ಇರೋದ್ರಿಂದ ಯು ಕ್ಯಾನ್ ಯೂಸ್ ಇಟ್ ಆನ್ ಡೈಲಿ ವೇರ್ ಆಲ್ಸೋ. ವೆರಿ ಬ್ಯೂಟಿಫುಲ್ ಕಲರ್ಸ್. ಸೊ ಈಸಿ ಟು ಕ್ಯಾರಿ. ಇಟ್ಸ್ ವೆರಿ ಲೈಕ್ ಒಂದು ಹ್ಯೂಜ್ ಪಾಮ್ ಸೈಜ್. ವಿಡ್ತ್ ತುಂಬಾ ಕಮ್ಮಿ ಆಗಿದೆ, ನಿಮ್ಮ ಹ್ಯಾಂಡ್ ಬ್ಯಾಗಲ್ಲಿ ಈಸಿಯಾಗಿ ಫಿಟ್ ಆಗುತ್ತೆ. ಪ್ರೈಸ್ಡ್ ಅಟ್ 4,000 rupees. ನೀವೇನಾದರೂ ರೆಗ್ಯುಲರಾಗಿ ರೀಲ್ಸಲ್ಲಿ ವಾಚ್ ಮಾಡ್ತಿರೋರು, ಮೇಕಪ್ ಬಗ್ಗೆ ಇಂಟ್ರೆಸ್ಟ್ ಇರೋರಾದರೆ, ಎಲ್ಫಲ್ಲಿ ಬಂದಂಥ ಈ ಕಾಂಟೋರ್, ಲಿಕ್ವಿಡ್ ಕಾಂಟೋರ್ ಅಥವಾ ಬ್ರಾನ್ಸರ್ ಏನಿದೆ, ಇದು 100% ರೇರ್ ಬ್ಯೂಟಿ
ಕಾಂಟೋರ್ ಅಥವಾ ಲಿಕ್ವಿಡ್ ಬ್ರಾನ್ಸರ್ಸ್ಗೆ ಕಂಪೇರ್ ಮಾಡಿದ್ದಾರೆ. ತುಂಬ ಜನದ ಫಾರ್ಮುಲಾ ಸಿಮಿಲರ್ ಅಂತ ಹೇಳಿ ಬ್ಲೆಂಡ್. ನಾನು ಈ ಫಾರ್ಮುಲಾಸ್ನ ಎಲ್ಫ್ದನ್ನ ನಾನು ಆಲ್ರೆಡಿ ಕ್ಲೈಂಟ್ಸ್ ಮೇಲೆ ಯೂಸ್ ಮಾಡಿದ್ದೀನಿ. ಇಟ್ ಜಸ್ಟ್ ಮೆಲ್ಟ್ಸ್ ಇನ್ ಟು ದ ಸ್ಕಿನ್, very easy to give a structure and dimension to the face, very easy to blend. So ನನ್ನ ಹತ್ರ ರೇರ್ ಬ್ಯೂಟಿದಿಲ್ಲ. ಡೆಫಿನೆಟ್ಲಿ ಐ ಆಮ್ ವೇಟಿಂಗ್ ಟು ಟ್ರೈ. ಸೊ ದಿಸ್ ಆಲ್ಸೋ ಐ ಗಾಟ್ ಇಟ್ ಇನ್ ಬೈ ಒನ್ ಗೆಟ್ ಒನ್. ಒನ್ ಈಸ್ ಇನ್ ದ ಶೇಡ್ ಮೀಡಿಯಮ್, ದ ಅದರ್ ಒನ್ ಈಸ್ ಇನ್ ಟ್ಯಾನ್ ಬ್ರಾನ್ಸ್. ಸೊ ಶೇಡ್ ನಂಬರ್ 5 and 6 ತೊಗೊಂಡಿರೋದು. ತುಂಬ ಡಿಫ್ರೆನ್ಸ್ ಏನಿಲ್ಲ, ಬಟ್ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಇನ್ವೆಸ್ಟ್ ಆನ್ ಮೋರ್ ನಂಬರ್ ಆಫ್ ಶೇಡ್ಸ್ ಆ್ಯಂಡ್ ಐ ವಾಂಟ್ ಟು ಟ್ರೈ ರೇರ್ ಬ್ಯೂಟಿ. ನೀವೇನಾದರೂ ರೇರ್ ಬ್ಯೂಟಿ ಬ್ರಾನ್ಸರ್ ಯೂಸ್ ಮಾಡ್ತಿರೋರಾದರೆ ಲೆಟ್ ಮೀ ನೋ ಹೌ ಇಟ್ ವರ್ಕ್ಸ್ ಫಾರ್ ಯು. ಇಸ್ ಇಟ್ ವರ್ತ್ ಟು ಇನ್ವೆಸ್ಟ್? ಡೆಫಿನೆಟ್ಲಿ ಐ ವುಡ್ ಲವ್ ಟು ಹಿಯರ್ ಫ್ರಮ್ ಯು ಗೈಸ್. ಅನದರ್ ಒನ್ ಕಾಂಟೋರಿಂಗ್ ಪ್ರಾಡಕ್ಟ್ ಅಥವಾ ಬ್ರಾನ್ಸಿಂಗ್ ಅಂತ ಹೇಳ್ಬೋದು. ಆಲ್ರೆಡಿ ನಾನು ಟಿಪ್ಸಿ ಬ್ಯೂಟಿ ಏನು ಹೇಳ್ತಾರೆ ಬ್ಲಷನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೇಮ್ ಪ್ಯಾಕೇಜಿಂಗ್ ಎಲ್ಲ ಸಿ ಟಿ ಥರನೇ ಇದೆ, ಇನ್ಕ್ಲೂಡಿಂಗ್ ದ ವಾಂಡ್. ಸೊ ಶೇಡ್ ಬಂದು ಶೇಡ್ ಬಂದು ಮೇಪಲ್ ಸಿರಪ್ 05 ಅಂತ. ದ ಸೇಮ್ ಇಲ್ಲಿ ಓಪನ್ ಮಾಡಿದರೆ ಏನು ಪಫ್ ಥರ ಇದೆ ಅಲ್ಲ, ಅಲ್ಲಿಂದ ಪ್ರಾಡಕ್ಟ್ ಡಿಸ್ಪೆನ್ಸ್ ಆಗುತ್ತೆ. ಆ್ಯಂಡ್ ಇಟ್ ಈಸ್ ದ ಸೇಮ್ ಲೈಕ್ ಯೋರ್ ಸಿ ಟಿ ಪ್ರಾಡಕ್ಟ್. ಸೊ ಈಸಿ ಟು ಬ್ಲೆಂಡ್, ವೆರಿ ಬ್ಯೂಟಿಫುಲ್ ಕಲರ್. ಸೊ ಅನದರ್ ಪ್ರಾಡಕ್ಟ್, ಪಾಕೆಟಲ್ಲಿ ದೊಡ್ಡ ಹೋಲ್ ಆಗಿದೆ, ಬಟ್ ದಟ್ಸ್ ಓಕೆ, ಇಟ್ ವರ್ತ್ಸ್ ಎವ್ರಿ ಸಿಂಗಲ್ ಪೆನಿ. ಸಿ ಟಿದು ಚೀಕ್ ಟು ಚೀಕ್ ಬ್ಲಷ್ನ ಆರ್ಡರ್ ಮಾಡಿದ್ದೀನಿ. ದ ಪ್ಯಾಕೇಜಿಂಗ್ ಈಸ್ ಆಲ್ವೇಸ್ ಸ್ಲೀಕ್, ಲಕ್ಸುರಿಯಸ್. ದ ಕಲರ್ ಈಸ್ ಸೋ ಬ್ಯೂಟಿಫುಲ್. ಇಟ್ಸ್ ಎಕ್ಸ್ಟ್ರೀಮ್ಲಿ ಲೈಟರ್ ಶೇಡ್. ಐ ಮೀನ್ ಡೀಪರ್ ಸ್ಕಿನ್ ಟೋನ್ಗೆ ಅಷ್ಟು ಸೂಟ್ ಆಗಲ್ಲ ಅನಿಸುತ್ತೆ. ಮೀಡಿಯಮ್ ಟು ಲೈಟರ್ ಸ್ಕಿನ್ ಟೋನ್ಗೆ ಮುಟ್ಟೋಕ್ಕೆ ಮನಸ್ಸಾಗ್ತಿಲ್ಲ ನನಗೆ, ಹಾಗಿದೆ. ಏನೂ ಕಾಣಿಸ್ತಿಲ್ಲ ಅನಿಸುತ್ತೆ ಪ್ರಾಬಬ್ಲಿ. ಸೊ ಲೆಟ್ ಮೀ ಜಸ್ಟ್ ಟೇಕ್ ಎ ಸ್ವಾಚ್. ಎಲ್ಲಿ ಸ್ವಾಚ್ ಮಾಡೋದಂತಲೇ ಗೊತ್ತಾಗ್ತಿಲ್ಲ ನನಗೆ. ಇಟ್ಸ್ ಎ ವೆರಿ ಸಾಫ್ಟ್. ಕಾಣಿಸಲ್ಲ ಅನಿಸುತ್ತೆ, ತುಂಬ ಲೈಟರ್ ಶೇಡ್. ಯು ನೀಡ್ ಟು ಗಿವ್ ಎ ಬೇಸ್ ಫಾರ್ ಇಟ್ ಸೊ ದಟ್ ಇಟ್ ಈಸ್ very beautifully, it blends and blows your skin. I have a different shade. This is the next shade. I have got it for my bride for upcoming clients. So it's for somebody who have ಫೇರ್ ಟು ಲೈಟರ್ ಸ್ಕಿನ್ ಟೋನ್, ಅವರಿಗೆ ಸೂಟ್ ಆಗೋಂಥ ಒಂದು ಬ್ಲಷ್ ಇದು. ನೆಕ್ಸ್ಟ್ ಬಂದು ಈ ಶಾರ್ಪ್ನರ್. ಸೊ ನೀವು ರೆಗ್ಯುಲರ್ ಆಗಿ ಬುಲೆಟ್ ಲಿಪ್ಸ್ಟಿಕ್ಸ್ ಅಥವಾ ಪೆನ್ಸಿಲ್ ಲಿಪ್ಸ್ಟಿಕ್ಸ್ ಥರ ಏನು ಬರುತ್ತೆ ಆ ಬುಲೆಟ್ ಸ್ಟೈಲಲ್ಲಿ, ಅದು ಅಥವಾ ತಿಕ್ಕರ್ ಕಾಜಲ್ ಪೆನ್ಸಿಲ್ಸ್ಗಳಿರಬೇಕು ಅಂದರೆ ಈ ಥರದ್ದು ಒಂದು ಶಾರ್ಪ್ನರ್ ಇಟ್ಕೊಂಡ್ರೆ ನಿಮಗೆ ಎರಡೂ ಹೋಲ್ ಇರೋದ್ರಿಂದ, ಡಿಫ್ರೆಂಟ್ ಸೈಜ್ ಆಫ್ ಹೋಲ್ ಇರೋದ್ರಿಂದ ಇಟ್ ವಿಲ್ ಬಿ ಈಸಿ. ಇದು ಬಂದು ಮಾರ್ಸ್ ಅವರಿಂದ, ವೆರಿ ಕ್ಯೂಟ್. Another one product from a Mars, it's a brow product, which is a powder product of 4 different colors to create ombre brows or any kind of a brows just to match the shade color. It comes with ಯೂಸ್ ಮಾಡಿ ಏನಾದರೂ ಕೊಟ್ಬಿಟ್ಟಿದ್ದಾರಾ ನನಗೆ? ಇಲ್ಲಿ ನೋಡಿ ಮಾರ್ಸ್ ಯೂಸ್ ಮಾಡಿರೋದು ಕಳಿಸಿದ್ದೀರಾ ಗೊತ್ತಿಲ್ಲ. ಐ ಬಿಲೀವ್ ಇಟ್ ಈ ಸ್ಪೂಲಿ ಬಂದು ಅದ್ರ ಮೇಲೆ ಸ್ಕ್ರಾಚ್ ಆಗಿದೆ ಅನಿಸುತ್ತೆ. ಸೊ ದಿಸ್ ಈಸ್ ಎಕ್ಸ್ಟ್ರೀಮ್ಲಿ ಡಾರ್ಕರ್ ಆ್ಯಂಡ್ ಲೈಟರ್ ಕೈಂಡ್ ಆಫ್ ಎ ಬ್ರೌನ್. ಡಾರ್ಕರ್ ಬ್ರೌನ್, ಲೈಟರ್ ಬ್ರೌನ್ ಇದೆ. ಐ ವಿಶ್ ದೇ ಶುಡ್ ಹ್ಯಾವ್ ಗಿವನ್ ಎ ಡೀಪರ್ ಬ್ರೌನ್ ಇನ್ಸ್ಟೆಡ್ ಆಫ್ ದೀಸ್ 2 ಬ್ಲ್ಯಾಕ್. ಸೊ ದಟ್ ವುಡ್ ಹ್ಯಾವ್ ಮೇಡ್ ಎ ಬ್ಯೂಟಿಫುಲ್ ಪ್ಯಾಲೆಟ್. ಸೊ ಅದು ಸ್ಪೂಲಿ. ಇಲ್ಲಿ ಸ್ಮರ್ಜರ್ ಹಾಗೆ ಆ್ಯಂಗ್ಯುಲರ್ ಬ್ರಷ್ ಇದೆ. ಇದನ್ನು ಕಾಜಲಾಗಿ ಕೂಡ ಯೂಸ್ ಮಾಡ್ಬೋದು ಅನಿಸುತ್ತೆ, ಇಲ್ಲಾಂದರೆ ಸ್ಮರ್ಜರ್ ಥರ. ಐ ಡೋಂಟ್ ನೋ. ಬಂದರು ಅನದರ್ ಪ್ರಾಡಕ್ಟ್ ಬ್ಲಷ್. ಈ ಹಾಲಲ್ಲಿ ಅದು ಎಷ್ಟು ಬ್ಲಷ್ ಪ್ರಾಡಕ್ಟ್ಸ್ಗಳು ನೀವು ನೋಡ್ತಿರೋ, ನನ್ನನ್ನು ಮಾತ್ರ ಬೈಕೋಬೇಡಿ. ಇದನ್ನು ತರಿಸಿ ತುಂಬ ದಿನ ಆಗಿತ್ತು, ನಾನು ಈ ಹಾಲಲ್ಲಿ ಆ್ಯಡ್ ಮಾಡಿದ್ದೀನಿ. ತುಂಬ ದಿನದಿಂದ ತರಿಸಿ ಯಾಕೆ ಇವಾಗ ತೋರಿಸ್ತಿದ್ದೀನಿ ಅಂದರೆ ಅದು ಮಿಸ್ಪ್ಲೇಸ್ ಆಗಿಬಿಟ್ಟಿತ್ತು ಅಷ್ಟೇ, ಇನ್ನೇನೂ ಇಲ್ಲ. ದಿಸ್ ಲೈಕ್ ಎಕ್ಸಾಕ್ಟ್ಲಿ ಲುಕ್ಸ್. ಸಿ ಟಿಯಲ್ಲೂ ಈ ಥರ ಬ್ಲಷ್ ಇದೆ ನನ್ನ ಹತ್ರ, ಅದನ್ನು ತೋರಿಸ್ತೀನಿ ಬೇರೆ ಯಾವುದಾದ್ರೂ ವೀಡಿಯೋನಲ್ಲಿ. ಇಟ್ ಲುಕ್ಸ್ ಸಿಮಿಲರ್ ಕೈಂಡ್ ಆಫ್ ಎ ಪ್ಯಾಕೇಜಿಂಗ್. ನಾನು ತೊಗೊಂಡಿರೋ ಶೇಡ್ ಬಂದು ಟೆಂಡರ್ ಅಂತ. ಇದರಲ್ಲಿ ಅವೇಕನ್ ಅಂತ ಒಂದು ಶೇಡ್ ಇದೆ. ಡೀಪರ್ ಸ್ಕಿನ್ ಟೋನ್, ಮೀಡಿಯಮ್ ಸ್ಕಿನ್ ಟೋನ್, ಆಲ್ ಸ್ಕಿನ್ ಟೋನ್ಗೆ ತುಂಬ ಚೆನ್ನಾಗಾಗುತ್ತೆ. ತುಂಬಾ ಪಿಗ್ಮೆಂಟೆಡ್, ವೆರಿ ಸ್ಮೂತ್ಲಿ ಇಟ್ ಬ್ಲೆಂಡ್ಸ್ ಇನ್ ಟು ದ ಸ್ಕಿನ್ ಆ್ಯಂಡ್ ಇಟ್ ಸ್ಟೇಸ್ ಫಾರ್ ಎ ಲಾಂಗ್. ಸೊ ತುಂಬಾ ಪಿಗ್ಮೆಂಟ್ ಇರೋದ್ರಿಂದ ಯೂಸ್ ಎ ಲಿಟಲ್ ಕ್ವಾಂಟಿಟಿ ವಿಚ್ ಗೋಸ್ ಫಾರ್ ಎ ಲಾಂಗ್. ಸೊ ನೀವೇನಾದರೂ ಒಂದು ಒಳ್ಳೆ
ಸೆಟ್ಟಿಂಗ್ ಪೌಡರ್ನ ನೋಡ್ತಾ ಇದ್ದರೆ ಪ್ಲೀಸ್ ಇನ್ವೆಸ್ಟ್ ಆನ್ ಹುಡಾ ಬ್ಯೂಟಿ ಎನಿ ಲೂಸ್ ಪೌಡರ್. ದೇ ಹ್ಯಾವ್ ಅರೌಂಡ್ 8 to 10 ವೆರೈಟೀಸ್ ಆರ್ ಎ ಶೇಡ್ಸ್. ಸೊ ನಾನು ತರಿಸಿರೋಂಥ ಶೇಡ್ ಬಂದು ಕಪ್ ಕೇಕ್. ತುಂಬಾ ಲಾಂಗ್ ಲಾಸ್ಟಿಂಗ್, ಆಯಿಲಿ ಸ್ಕಿನ್ ಇರೋರ್ಗೂ ಸೂಟ್ ಆಗುತ್ತೆ, ಡ್ರೈ ಸ್ಕಿನ್ಗೂ ಸೂಟ್ ಆಗುತ್ತೆ, ತುಂಬ ಬ್ಲರಿಂಗ್ ಎಫೆಕ್ಟ್ ಕೊಡುತ್ತೆ. ನ್ಯೂ ಪ್ಯಾಕೇಜಿಂಗ್ ಕೂಡ ಇದು. ಸೊ ಕಪ್ ಕೇಕ್ ಇದು ಶೇಡ್ ಬಂದು ಶೇಡ್ ಸ್ವಾಚ್ ಅಥವಾ ಆಲ್ರೆಡಿ ನಾನು ಓಪನ್ ಮಾಡಿ ಯೂಸ್ ಮಾಡಿದ್ದೀನಿ, ನೀವು ನೋಡ್ಬೋದು. ಇಟ್ ಹ್ಯಾಸ್ ಎ ಸ್ಲೈಟ್ ಪೀಚಿಶ್ ಕೈಂಡ್ ಆಫ್ ಎ color to the powder, but like it doesn't give any color on the skin. It just sets, smooths and delivers whatever it has claimed. Must invest. ಸೇಲ್ ಇದ್ದಾಗ ಸ್ಟಾಕಪ್ ಮಾಡ್ಕೊಳ್ಳಿ. ಮತ್ತು ಒಂದು ಪ್ರಾಡಕ್ಟ್ ತೊಗೊಂಡ್ರೆ ಅಥವಾ ಒಂದು ಫುಲ್ ಸೈಜ್ ತೊಗೊಂಡ್ರೆ ಈವನ್ ಆಫ್ಟರ್ ಎ ಇಯರ್ ಇದು ಎಂಟಿ ಆಗಲ್ಲ. ಇದರಲ್ಲಿ ಮಿನಿ ಸೈಜಸ್ ಕೂಡ ಇದೆ. ಸೊ ಯು ಕ್ಯಾನ್ ಬೈ ದ ಮಿನಿ ಸೈಜಸ್ ಆಲ್ಸೋ ಇನ್ ಕೇಸ್ ಇಫ್ ಯು ವಾಂಟ್ ಟು ಇನ್ವೆಸ್ಟ್ ಲೆಸ್ ಪ್ರೈಸ್ ಅಥವಾ ಆ ಥರ ಏನಾದ್ರು ಇದ್ದರೆ you can go with the smaller size before you commit the bigger one. Lipstick, I'm so excited. It is from Namrata Soni. So satin soft lip creme. So I've got like pinkish kind of a shade ansute. Yes, muted pink ansute shade. ನನಗೆ ತುಂಬ ಸ್ಮಾಲ್ ಇದೆ, ಕಣ್ಣು ಪ್ರಾಬ್ಲಮ್ ಇದೆಯಲ್ಲ, ಓದೋಕ್ಕೆ ಬರ್ತಿಲ್ಲ. ಮ್ಯೂಲ್ಡ್ ಪಿಂಕ್ ಅಂತ. Packaging is very classy. I love the color. It's a beige, lightish peach cream kind of a packaging. First time I'm using. Have a kind of fragrance to it. And beautiful color which suits on all Indian skin tones. Deep ಇರ್ಬೋದು, ಮೀಡಿಯಮ್ ಇರ್ಬೋದು, ಫೇರ್ ಟೋನ್, ಜಸ್ಟ್ ಗೋ ವಿತ್ ದಿಸ್ ಥಿಂಗ್ಸ್. ಆ್ಯಂಡ್ ಐ ಟ್ರಸ್ಟ್ ಹರ್ ಲಿಪ್ಸ್ಟಿಕ್ ಬಿಕಾಸ್ ಶಿ ಈಸ್ ಎ ಮೇಕಪ್ ಆರ್ಟಿಸ್ಟ್. ಶಿ ನೋಸ್ ವಾಟ್ ಶಿ ಈಸ್ ಡೂಯಿಂಗ್. ಸೊ ಬ್ಯಾಕಪ್ ಕನ್ಸೀಲರ್, ಮೆಬ್ಲಿನ್ ಏಜ್ ರಿವೈಂಡ್ ಕನ್ಸೀಲರ್, ಏನದು ಕುಷನಿ ಟ್ಯೂಬಲ್ಲಿ ಬರುತ್ತಲ್ಲ ಅದು. ಶೇಡ್ 114 and 130 ವಿಚ್ ಇಸ್ ಗುಡ್ ಫಾರ್ ಇಂಡಿಯನ್ ಸ್ಕಿನ್ ಟೋನ್. ಒನ್ ಈಸ್ ಫಾರ್ ಕರೆಕ್ಷನ್ ಆ್ಯಂಡ್ ಅನದರ್ ಒನ್ ಫಾರ್ ಹೈಲೈಟಿಂಗ್. ಸೊ ಇದು ನನ್ನ ಬ್ಯಾಕಪ್ ಶೇಡ್ಸ್ ಆಗಿರೋದ್ರಿಂದ, ಆ್ಯಂಡ್ ಯೂಶಲಿ ನೋಡಿರ್ತೀರ. ಸೊ ದಿಸ್ ಈಸ್ ದ ಕನ್ಸೀಲರ್. ಸೊ ಇದು ನಂದು ಕಲರ್ ಕರೆಕ್ಟಿಂಗ್ ಕನ್ಸೀಲರ್, ಇನ್ನೊಂದು ಬಂದು ಹೈಲೈಟಿಂಗ್. ಸೊ ಈ ಥರ ಬರೋದ್ರಿಂದ ಈಸಿ ಟು ಕ್ಯಾರಿ. ಆ್ಯಂಡ್ ಐ ಆಮ್ ನಾಟ್ ಸೊ ಬಿಗ್ ಫ್ಯಾನ್ ಆಫ್ ಆ್ಯಕ್ಚುಲಿ ಎ ಪ್ಯಾಕೇಜಿಂಗ್. ಸಮ್ಟೈಮ್ಸ್ ಏನಾಗುತ್ತೆ, ಇಲ್ಲಿ ಲೀಕಿ ಆಗುತ್ತೆ, ಎಕ್ಸೆಸ್ ಪ್ರಾಡಕ್ಟ್ ಬಂದರೆ ವಾಪಸ್ ಹಾಕೋಕ್ಕಾಗಲ್ಲ. ಹಿಂಗೆ ತಿರುಗಿಸಿದಾಗ ಲೈಕ್ ದಟ್ ಸ್ಪಾಂಜ್ ಗೆಟ್ ಲೈಕ್ ಲಿಟಲ್ ಮೆಸ್ಸಿ ಆ್ಯಂಡ್ ಟೋನ್ ಆ್ಯಂಡ್ ಎವೆಂಚುಲಿ ನೀವು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ. ಬಟ್ ದ ಫಾರ್ಮುಲಾ ಈಸ್ ಲೈಕ್ ಅಮೇಝಿಂಗ್. ನ್ಯೂಡ್ ಸ್ಟಿಕ್ಸ್ ಅವರಿಂದ ಯೂಶಲಿ ಆಫರ್ ಇರುತ್ತೆ ಸೇಲ್ಸ್ ಟೈಮಲ್ಲಿ. ಸೊ 2 ಸ್ಟ್ಯಾಕ್ ಬ್ಲಷಸ್ನ ಆರ್ಡರ್ ಮಾಡಿದ್ದೆ. ಒನ್ ಬಂದು ಪಿಂಕ್ ಲವ್, ದ ಅನದರ್ ಒನ್ ಬಂದು ಲವ್ ಆ್ಯಂಡ್ ರೋಸಸ್ ಅಂತ ಹೇಳಿ. ಇಟ್ಸ್ ಎ ಮ್ಯಾಗ್ನೆಟಿಕ್ ಪ್ಯಾಕೇಜಿಂಗ್ ಆ್ಯಂಡ್ ಇಟ್ ಲುಕ್ ಸಮಥಿಂಗ್ ಲೈಕ್ ದಿಸ್. ಕಮ್ಸ್ ವಿತ್ ಅ ಮಿರರ್ ಆ್ಯಂಡ್ ದಿಸ್ ಈಸ್ ಎ ಮೌ ಶೇಡ್. ದ ಮ್ಯಾಗ್ನೆಟಿಕ್ ಈಸ್ ಲೈಕ್, ನಾನು ತೆಗಿಬೇಕಾದ್ರೆ ಆಲ್ರೆಡಿ ನಂದು ಫಿಂಗರ್ ಪ್ರಿಂಟ್ ಬಿದ್ದಿದೆ. ಒನ್ ಈಸ್ ಎ ಮೌವ್ ಆ್ಯಂಡ್ ಅನದರ್ ಒನ್ ಈಸ್ ಎ ಪಿಂಕ್ ಶೇಡ್ ವಿಚ್ ಸೂಟ್ಸ್ ಟು ಆಲ್ ಸ್ಕಿನ್ ಟೈಪ್ ಡೆಫಿನೆಟ್ಲಿ. ಸ್ವಾಚ್ ಐ ವಿಲ್ ಬಿ ಡೂಯಿಂಗ್ ಇಟ್ ಆನ್ ಎ ಶಾರ್ಟ್ಸ್. ಹುಡಾ ಬ್ಯೂಟಿ ಅವರ ಒನ್ ಆಫ್ ದ ರೀಸೆಂಟ್ ಲಾಂಚ್ ಅಂದರೆ ಈಸಿ ಬೇಕ್ ಸೆಟ್ಟಿಂಗ್ ಸ್ಪ್ರೇ. ನಾನು ಬಂದು ಮಿನಿ ಸೈಜಲ್ಲಿ ತರಿಸಿದ್ದೀನಿ. ದರ್ ಈಸ್ ಎ 50-50 ಕೈಂಡ್ ಆಫ್ ಎ ರಿವ್ಯೂಸ್ ಆಲ್ ಅರೌಂಡ್ ದ ಇಂಟರ್ನೆಟ್. ಒನ್ few people likes it, the other few people they doesn't like it. One go mad about this product, other says it's a waste of a investment. So let's see how it works very soon. Another one product from DM Beauty is their blush. ಪ್ರಾಡಕ್ಟ್ ಬಗ್ಗೆ ಬರೀ ಕ್ಯಾಪ್ ಬರ್ತಿದೆ, ಒಂದು ನಿಮಿಷ. ಹಾಲ್ ಮಾಡಬೇಕಾದ್ರೆ ನಿಮ್ಗೇನಾದರೂ ಲಾಂಗ್ ನೇಲ್ಸ್ ಇದ್ದರೆ ನಂತರ ದಿಸ್ ಈಸ್ ದ ಪ್ರಾಬ್ಲಮ್, ಯು ವಿಲ್ ಫೇಸ್ ಇಟ್. ಹಾಲ್ಗಿಂತ ಜಾಸ್ತಿ ಪ್ಯಾಕೇಜ್ ಓಪನ್ ಮಾಡೋಕ್ಕೆ ಟೈಮ್ ತೊಗೊಳುತ್ತೆ. ನೋಡಿ ಮತ್ತೆ ಓಕೆ, ನಮ್ಮ ಪ್ರಾಡಕ್ಟ್ ನಮ್ಮ ಕೈಲಿದೆ. ಸೊ ಇಟ್ಸ್ ವೆರಿ ಕ್ಯೂಟ್, ವೆರಿ ಟೈನಿ. ಇಟ್ಸ್ ಎಕ್ಸ್ಟ್ರೀಮ್ಲಿ ಬ್ರೈಟ್ ರೆಡ್ ಕೈಂಡ್ ಆಫ್ ಎ ಬ್ಲಷ್. ಶೇಡ್ ನೇಮ್ ಬಂದು ಲವರ್ ಅಂತ ಹೇಳಿ. ಮಧ್ಯದಲ್ಲಿ ಸ್ವಲ್ಪ ಹೈಲೈಟಿಂಗ್ ಶೇಡ್ ಥರ ಇದೆ. ಕಲರಿಗೋಸ್ಕರನೇ ಈ ಬ್ಲಷ್ ಮತ್ತು ಫಾರ್ಮುಲಾ ಟ್ರೈ ಮಾಡಬೇಕಿತ್ತು ನನಗೆ ಇಂಪಾರ್ಟೆಂಟ್ಲಿ, ಲೈಕ್ ಹಾಗಾಗಿ ಇದು ತರಿಸಿದ್ದೀನಿ. ಇಟ್ ಈಸ್ ಲೈಕ್ ನಾಟ್ ಅಫೋರ್ಡಬಲ್, ಅಟ್ ದ ಸೇಮ್ ಟೈಮ್ ಇಟ್ ಈಸ್ ನಾಟ್ ಟೂ ಎಕ್ಸ್ಪೆನ್ಸಿವ್. ಸಮ್ವೇರ್ ಇನ್ ಬಿಟ್ವೀನಲ್ಲಿ DM Beauty ಬ್ಲಷಸ್ ತುಂಬಾ ಟ್ರೆಂಡಿಂಗಲ್ಲಿದೆ. ಸೊ ದಿಸ್ ಈಸ್ ಒನ್ ಆಫ್ ದ ಪ್ರಾಡಕ್ಟ್. ಮೋಸ್ಟ್ ಆಫ್ ಆಲ್ ದ ಪ್ರಾಡಕ್ಟ್ಸ್ನ ಕ್ವಿಕ್ ಶಾರ್ಟ್ ರಿವ್ಯೂಸ್
ವಿತ್ ಟ್ರೈ ಮಾಡ್ತಾ ನಾನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಇರುತ್ತೆ. ಇಫ್ ಯು ಆರ್ ನಾಟ್ ಫಾಲೋಯಿಂಗ್ ಮೀ ಆನ್ ಇನ್ಸ್ಟಾಗ್ರಾಮ್, ಪ್ಲೀಸ್ ಗೋ ಆನ್ ಡೂ ದ್ಯಾಟ್, ಸೊ ಯುಲ್ ಗೆಟ್ ಟು know more about the product in detail and how to use the products, pricing, all those stuff. ಶುಗರಲ್ಲಿ ಆಲ್ರೆಡಿ ನಾನು ಒಂದು ಕಾಜಲ್ ತೋರಿಸಿದೆ, ಅದು ಬಂದು ಶಾರ್ಪ್ನಿಂಗ್ ಮಾಡಬೇಕಾಗಿರೋಂಥ ಪೆನ್ಸಿಲ್. ಇನ್ನೊಂದು ಕೋಲ್ ಆಫ್ ಆನರ್ ಅಂತ ರಿಟ್ರೇಸಬಲ್ ಪೆನ್ಸಿಲ್ ಬರುತ್ತೆ, ಅದನ್ನು 2 ಕ್ವಾಂಟಿಟಿಯಲ್ಲಿ ತರಿಸಿದ್ದೆ. ಸೊ ಐ ಯೂಸ್ ಇಟ್ ಆನ್ ಮೈ ಬ್ರೈಡ್ಸ್ ಆಲ್ ದ ಟೈಮ್, ವಿಚ್ ಇಸ್ ಲಾಂಗ್ ಲಾಸ್ಟಿಂಗ್, ವೆರಿ ಕಂಫರ್ಟಬಲ್ ಆನ್ ದ ವಾಟರ್ ಲೈನ್. ಸೊ ದಿಸ್ ಈಸ್ ದ ಒನ್ ಆಫ್ ದ ಕಾಜಲ್ ಪೆನ್ಸಿಲ್. ನೀವು ಸೆಲ್ಫ್ ಯೂಸ್ಗೆ ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ, ನೀವು ಕಾಲೇಜ್ಗೆ ಹೋಗಬೇಕಾದ್ರೆ ಅಥವಾ ಆಫೀಸ್ಗೆ ಹೋಗಬೇಕಾದ್ರೆ ಅಪ್ಲೈ ಮಾಡಿರ್ತೀರ, ಬಟ್ ಅದೆಲ್ಲ ಬ್ಲೀಡ್ ಆಗಿ ಇಲ್ಲಿ ತನಕ ಸ್ಪ್ರೆಡ್ ಆಗಿರುತ್ತೆ, ಲೋವರ್ ಲ್ಯಾಶ್ ತನಕ ಅಥವಾ ಲೋವರ್ ಲಿಡ್ಸಲ್ಲಿ ಎಲ್ಲ ಸ್ಪ್ರೆಡ್ ಆಗಿರುತ್ತೆ ನಿಮಗೆ ಅನ್ನೋದಾದರೆ, ಒಂದು ಸತಿ ಇದನ್ನು ಟ್ರೈ ಮಾಡಿ. ನೀವು ಹಚ್ಚಿದಾಗ ಹೇಗಿರುತ್ತೋ ಹಾಗೆ ನೀಟಾಗಿ ಸೆಟ್ಲ್ ಆಗುತ್ತೆ. ಸೊ ಅನದರ್ ಪ್ರಾಡಕ್ಟ್ ಬಂದು ಹೇಳಂಗೆ ಇಲ್ಲ, ಲಾರಿಯಲ್ ಕನ್ಸೀಲರ್. ಸೊ ಈ ಇನ್ಫ್ಯಾಲಿಬಲ್ ರೇಂಜಲ್ಲಿ ಬರೀ 3 ಶೇಡ್ ಅವೈಲೇಬಲ್ ಇದ್ದಿದ್ದು ಇಂಡಿಯಾದಲ್ಲಿ, ಇವಾಗ ಎಕ್ಸ್ಟ್ರಾ 2 ಶೇಡ್ಸ್ ಆ್ಯಡ್ ಮಾಡಿದ್ದಾರೆ. ಟೋಟಲಿ 5 ಶೇಡ್ಸ್ ಆಗುತ್ತೆ. ಸೊ ನಾನು 1 ಶೇಡು ಇದನ್ನು ಬ್ಯಾಕಪ್ ಆಗಿ ತರಿಸಿದ್ದೀನಿ. ಮತ್ತು ಇದು ರೀಸೆಂಟ್ ಶೇಡ್ 308 ವೆನಿಲಾ ಅಂತ ಹೇಳಿ, ವೆರಿ ಬ್ಯೂಟಿಫುಲ್ ಫಾರ್ಮುಲಾ, ಗೋಸ್ ಆನ್ ಆಲ್ ಸ್ಕಿನ್ ಟೈಪ್ಸ್, ಫುಲ್ ಕವರೇಜ್, ಹೈಡ್ರೇಟಿಂಗ್, ಆ್ಯಂಡ್ ಇಟ್ ಮಿನಿಮೈಸಸ್ ದ ಕ್ರೀಸಸ್. ಅಫೋರ್ಡಬಲಲ್ಲಿ ಒಂದೇ ಕನ್ಸೀಲರ್ ನೀವು ಯೂಸ್ ಮಾಡಬೇಕು ಅಥವಾ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದರೆ ದಿಸ್ ಈಸ್ ಒನ್ ಕನ್ಸೀಲರ್. ಬಟ್ ಡ್ರಾಬ್ಯಾಕ್ ಅಂದರೆ ಈ 5 ಶೇಡು ಡೀಪರ್ ಸ್ಕಿನ್ ಟೋನಿಗೆ ಶೇಡ್ ಅವೈಲಬಿಲಿಟಿನೇ ಇಲ್ಲ, ಅಥವಾ ತುಂಬ ಕರೆಕ್ಟಿಂಗಿಗೆ ಬೇಕು ಅಂದರೆ ಶೇಡ್ ಅವೈಲಬಿಲಿಟಿ ತುಂಬ ಕಷ್ಟ. ಬಟ್ ನಿಮ್ಮ ಶೇಡ್ ನಿಮಗೆ ಸಿಕ್ಕಿದ್ರೆ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಫಾರ್ಮುಲಾ. ಅನದರ್ ಹುಡಾ ಬ್ಯೂಟಿ, ಸೇಲ್ ಇದ್ದಾಗೆಲ್ಲ ಹುಡಾ ಬ್ಯೂಟಿ ಪ್ರಾಡಕ್ಟ್ಸ್ ನಾನು ತೊಗೊಳ್ಳೇಬೇಕು, ಯಾಕಂದರೆ ಹುಡಾ ಬ್ಯೂಟಿ ಅವಳು ಬೇಜಾರು ಮಾಡ್ಕೊತಾರೆ ನಾನು ತೊಗೊಂಡಿಲ್ಲ ಅಂದರೆ, ಅದಕ್ಕೆ ನಾನು ಅವ್ರಿಗೋಸ್ಕರ ತೊಗೊತೀನಿ. ಜಸ್ಟ್ ಕಿಡ್ಡಿಂಗ್. ಸೊ ಬ್ಲಷ್ ಡಿಯೋ ಇದು ಸೇಮ್ ಪ್ರಾಬ್ಲಮ್. ಎಷ್ಟು ಕ್ಯೂಟಾಗಿದ್ದಾರೆ ನೋಡಿ ಇವರು. ಇಷ್ಟೇ ಇದ್ದಾರೆ, ಬಟ್ ಕಾಸು ಇಷ್ಟು ಹೋಗೋತಾರೆ. ಇಷ್ಟೇ ಇರೋದು, ಇಷ್ಟು ಕಾಸು ಕೊಡಬೇಕು. ಸೊ ನೀವೆಲ್ಲ ಕೇಳ್ದಿರ ಮೇಕಪ್ಗೆ ಯಾಕಷ್ಟು ಎಕ್ಸ್ಪೆನ್ಸಿವ್ ಆಗುತ್ತೆ, ಯಾಕೆ ಮೇಕಪ್ ಚಾರ್ಜಸ್ ಅಷ್ಟು ಅಂತ ಹೇಳಿ. ಸೊ ಈ ಪ್ರಾಡಕ್ಟಿಗೆ 2,500-3 ಸಾವಿರ ತೊಗೊತಾರೆ. ನಾವು ಎಲ್ಲಿ ಹೋಗ್ಬೇಕು ಹೇಳಿ? ಮತ್ತು ಇದನ್ನು ನೋಡಿದ್ರೆ ಯೂಸ್ ಮಾಡೋಕ್ಕೆ ಮನಸ್ಸು ಬರುತ್ತಾ? ನನ್ನ ಹತ್ರ ಆಲ್ರೆಡಿ ಫುಲ್ ಸೈಜಲ್ಲಿ ಪ್ರಾಡಕ್ಟ್ ಇದೆ. ಫಾರ್ಮುಲಾ ಇಸ್ ದಿ ಬೆಸ್ಟ್, ಹಾಗಾಗಿ 2 ಶೇಡ್ ಅಡಿಷ್ನಲ್ ಆಗಿ ತರಿಸ್ಕೊಂಡಿದ್ದೀನಿ. ಯು ಕ್ಯಾನ್ ಇನ್ವೆಸ್ಟ್. ಸೊ ಗೋ ವಿತ್ ಅ ಮಿನಿ, ಸೊ ಅಟ್ ಲೀಸ್ಟ್ ಯು ವಿಲ್ ಗೆಟ್ ಇನ್ ಎ ಕಾಂಬೋ ಆಫರ್. ಸೊ ಇಟ್ ಈಸ್ ಗುಡ್. ಫುಲ್ ಸೈಜ್ಗೆ ಬೇಕಂದರೆ ನೀವು ಕಮಿಟ್ ಆಗ್ಬೋದು. ಇದು ಕೂಡ ಡಿಯಾಮ್ ಬ್ಯೂಟಿ ಲಿಪ್ ಮ್ಯಾಟ್ ಲಿಪ್ಸ್ಟಿಕ್. ಸೊ ಏನು ಗೊತ್ತಾ, ಇದರಲ್ಲಿ ನಾನು 2 ಶೇಡ್ ಕಲರ್ ತರಿಸ್ಕೊಂಡೆ. ಒನ್ ಬಂದು ಲ್ಯಾಟೆಲವ್ ಅಂತ, ಇನ್ನೊಂದು ರೆಡ್ ಕಲರ್ ಲಿಪ್ಸ್ಟಿಕ್. ಅದನ್ನು ರೆಡ್ ಕಲರ್ ಬಂದು ಅದ್ರ ಪ್ಯಾಕೇಜಿಂಗ್ ಇಲ್ಲಿದೆ. ಈ ಲಿಪ್ಸ್ಟಿಕ್ನ ನಾನು ಆಲ್ರೆಡಿ ಓಪನ್ ಮಾಡಿದೆ. ಐ ವಾಂಟೆಡ್ ಟು ಯೂಸ್ ಇಟ್ ಆನ್ ಒನ್ ಆಫ್ ದ ಕ್ಲೈಂಟ್. ಫಾರ್ಮುಲಾ ಗುಡ್, ಬಟ್ ರೆಡ್ ಲಿಪ್ಸ್ಟಿಕ್ಕು ಎಕ್ಸ್ಟ್ರೀಮ್ಲಿ ಡ್ರೈಯಿಂಗ್ ಆಗಿದೆ. ಫಾರ್ಮುಲಾ ಲೈಕ್ ಬರಬೇಕಾದ್ರೆ ಪ್ಯಾಕೇಜಲ್ಲೇ ತುಂಬ ಡ್ರೈಯಿಂಗ್ ಆಯಿತು. ಅದು ಸ್ಟುಡಿಯೋನಲ್ಲಿರೋದ್ರಿಂದ ನನಗೆ ತೋರ್ಸೋಕ್ಕೆ ಇವಾಗ ನನ್ನ ಹತ್ರ ಇಲ್ಲ. ಪ್ಯಾಕೇಜಿಂಗ್ ಲುಕ್ಸ್ ದಿ ಬೆಸ್ಟ್, ಸ್ಲೀಕ್, ಲಕ್ಸುರಿಯಸ್, ಸ್ಕ್ವೇರ್, ಆ್ಯಂಡ್ ಸೊ ರೆಗ್ಯುಲರ್ ಅಪ್ಲಿಕೇಟರ್ ಇದೆ. ಲಾಂಗ್ ಲಾಸ್ಟಿಂಗ್ ಫಾರ್ಮುಲಾ ಬಟ್ ವೆರಿ ಡ್ರೈಯಿಂಗ್. ಸೊ ಲಿಪ್ ಗ್ಲಾಸಸ್, ವೆರಿ ಕ್ಯೂಟ್ ಲಿಟಲ್ ಪೌಚ್. ಇದರಲ್ಲಿ 3 ಡಿಫ್ರೆಂಟ್ ಲಿಪ್ ಗ್ಲಾಸಸ್ ಇದೆ. ಹಾನೆಸ್ಟಾಗಿ ಹೇಳಬೇಕು ಅಂದರೆ ಇದರಲ್ಲಿರೋಂಥ 1 ಶೇಡ್ ಬಾಂಬ್ ಶೆಲ್ ಅಂತ ನನ್ನ ಹತ್ರ ಫುಲ್ ಸೈಜಲ್ಲಿದೆ. ಐ ವಾಂಟೆಡ್ ದಿಸ್ ಕ್ಯೂಟ್ ಲಿಟಲ್ ಟ್ರಾವೆಲ್ ಫ್ರೆಂಡ್ಲಿ ಪ್ರಾಡಕ್ಟ್ ಸೊ ದ್ಯಾಟ್ ಐ ಕ್ಯಾನ್ ಕ್ಯಾರಿ ಮೋರ್ ಪ್ರಾಡಕ್ಟ್ಸ್ ಆ್ಯಂಡ್ ಇಟ್ ವಿಲ್ ಬಿ ಲೈಕ್ ಲೆಸ್ ಇನ್ ಎ ವೇಟ್. ಈ ಶೇಡ್ ನನ್ನ ಹತ್ರ ಫುಲ್ ಸೈಜಲ್ಲಿದೆ. ಆ್ಯಂಡ್ ಅನದರ್ ಈಸ್ ಎ ಟ್ರಾನ್ಸ್ಪರೆಂಟ್, ದ ಅದರ್ ಒನ್ ಈಸ್ sugar baby. So all 3 lip glosses very cute. ನೀವೇನಾದರೂ ಒಂದೇ ಶೇಡ್ ಇನ್ವೆಸ್ಟ್ ಮಾಡಬೇಕು ಅಂದರೆ ಪ್ಲೀಸ್ ಗೋ ವಿತ್ ದಿಸ್ ಗ್ಲಾಸಿ. ಏನಂದರೆ ಲಿಪ್ ಶೇಡ್ಸಲ್ಲಿ ಯು ಡೋಂಟ್ ನೀಡ್ ಮಲ್ಟಿಪಲ್ ಗ್ಲಾಸಸ್ ಅನ್ಲೆಸ್ ಅಂಟಿಲ್ ಯು ಆರ್ ಹ್ಯೂಜ್ ಸಕ್ಕರ್ ಫಾರ್ ಎ ಲಿಪ್ ಗ್ಲಾಸಸ್. ನೀವೇನಾದರೂ ಲಿಪ್ಸ್ಟಿಕ್ ಹಚ್ಚಿ ಅದ್ರ ಮೇಲೆ ಗ್ಲಾಸ್ ಹಚ್ಚೋದಾದರೆ, ಈ ಥರ ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸ್ ಇತ್ತು ಅಂದರೆ ಸೇಮ್ ಅಂಡರ್ನೀತ್ ಏನು ಶೇಡ್ ಇದೆಯೋ ಅದನ್ನೇ ರಿಫ್ಲೆಕ್ಟ್ ಮಾಡುತ್ತೆ ಬಿಕಾಸ್ ಆಫ್ ಇಟ್ಸ್ ಟ್ರಾನ್ಸ್ಪರೆನ್ಸಿ. ಇಫ್ ಯು ವಾಂಟ್ ಟು ಗಿವ್ ದಟ್ ಪ್ಲಂಪಿನೆಸ್ ಟು ಯುವರ್ ಲಿಪ್ಸ್, ಡೆಫಿನೆಟ್ಲಿ try using a good lip gloss and outlining your lip and all. It gives very
ಪ್ಲಂಪಿ ಪೌಟಿ ಲಿಪ್ಸ್. ಈ ಹಾಲಲ್ಲಿ ನೀವು ನೋಡ್ತಿದ್ರೆ ತುಂಬ ಹುಡಾ ಬ್ಯೂಟಿ ಪ್ರಾಡಕ್ಟ್ಸ್ ಇದೆ. ಡೋಂಟ್ ಥಿಂಕ್ ಇಟ್ ಇಸ್ ಎ ಸ್ಪಾನ್ಸರ್ಡ್, ಇಟ್ ಕಂಪ್ಲೀಟ್ಲಿ ನಾನ್ ಸ್ಪಾನ್ಸರ್ಡ್ ವಿಡಿಯೋ. ಸೊ ಸೇಲ್ ಇದ್ದಿದ್ದರಿಂದ ಐ ಇನ್ವೆಸ್ಟೆಡ್ ಆನ್ ಫ್ಯೂ ಪ್ರಾಡಕ್ಟ್ಸ್ ಅಷ್ಟೇ. ಸೊ ದಿಸ್ ಇಸ್ ಅನದರ್ ಒನ್ ಐ ಶ್ಯಾಡೋ, ಆ್ಯಸ್ ಇಫ್ ಐ ಡಿಂಟ್ ಹ್ಯಾವ್ ಮೆನಿ. ಸೊ ಐಸಿ ನ್ಯೂಡ್ ಅಂತ ಹೇಳಿ ಈ ಪ್ಯಾಲೆಟ್ ರೀಸೆಂಟ್ ಲಾಂಚ್. ರೀಸೆಂಟಾಗಿ ಐ ಶ್ಯಾಡೋಸ್ ಪರ್ಚೇಸ್ ಮಾಡೋದು ನಾನು ತುಂಬ ಕಮ್ಮಿ ಮಾಡಿದ್ದೀನಿ, ಬಿಕಾಸ್ ಐ ಹ್ಯಾವ್ ಸೋ ಮೆನಿ ಆಲ್ರೆಡಿ. ಬಟ್ ದಿಸ್ ಒನ್ ಐ ಕುಡಂಟ್ ವೇಟ್ ಫಾರ್ ಮೈ ಸೆಲ್ಫ್. ದ ಪ್ಯಾಕೇಜಿಂಗ್ ಆ್ಯಸ್ ಯೂಶುವಲ್ ಲುಕ್ಸ್ ವೆರಿ ಅಸ್ಥೆಟಿಕ್, ವೆರಿ ಪ್ಲೀಸಿಂಗ್. ಶೇಡ್ ತುಂಬಾ ಚೆನ್ನಾಗಿ ಸೊ ಆ್ಯಸ್ ಯೂಶುವಲ್ ಒನ್ ಆಫ್ ದ ಶೇಡ್ ಇಲ್ಲಿ ನೋಡ್ಬೋದು ನೀವು, ಬ್ರೇಕ್ ಆಗಿದೆ. ಸೊ ಇದು ಜಸ್ಟ್ ಪ್ರೆಸ್ ಮಾಡಿದ್ರೆ ಸರಿ ಹೋಗುತ್ತೆ. ದಿಸ್ ಈಸ್ ಹೌ ಇಟ್ ಲುಕ್ಸ್. ಆ ಬ್ರೇಕ್ ಆಗಿರೋದು ಇಲ್ಲಿ ಕೂಡ ಟ್ರಾನ್ಸ್ಫರ್ ಆಗಿದೆ. ದಿಸ್ ಈಸ್ ಒನ್ ಥಿಂಗ್ ವಿಚ್ ಹ್ಯಾಪನ್ಸ್ ವಿತ್ ಅ ಬಿಗ್ಗರ್ ಪ್ಯಾಲೆಟ್. ಸೊ ಐ ಕ್ಯಾನ್ ಪ್ರೆಸ್ ಆ್ಯಂಡ್ ಯೂಸ್ ಇಟ್. ಕೂಲ್ ಟೋನ್, ಸಿಲ್ವರ್, ಬ್ರೌನ್, ನ್ಯೂಟ್ರಲ್ ಕೈಂಡ್ ಆಫ್ ಎ ಶೇಡ್ಸ್ ಇದೆ ಇದರಲ್ಲಿ. ಡೆಫಿನೆಟ್ಲಿ ಐ ಕ್ಯಾನ್ ಸಿ ಮೈಸೆಲ್ಫ್ ಯೂಸಿಂಗ್, ಎಸ್ಪೆಷಲಿ ಲೈಕ್ ಅಪ್ಕಮಿಂಗ್ ಬ್ರೈಡ್ಸ್ ಅವರಿಗೆ ದಿಸ್ ಆರ್ ದ ಶೇಡ್ಸ್ ಆಫ್ ಸೀಸನ್ ಅಂತಲೇ ಹೇಳ್ಬೋದು. ವೆರಿ ಬ್ಯೂಟಿಫುಲ್. ಸೊ ಐ ಜಸ್ಟ್ ಇನ್ವೆಸ್ಟೆಡ್. Okay, I promise you this is the last Huda Beauty product. So Easy Blur Foundation, shade 340G in Bakalava. ನೀವೆಲ್ಲರೂ ಆಲ್ರೆಡಿ ನೋಡಿದ್ದೀರ. ಇಟ್ ಈಸ್ ವೆರಿ ಕಂಫರ್ಟಬಲ್ ಪ್ಲಾಸ್ಟಿಕ್ ಕೈಂಡ್ ಆಫ್ ಎ ಪ್ಯಾಕೇಜ್. ಆಫ್ ಲೇಟ್ ನಿಜ ಹೇಳಬೇಕಂದ್ರೆ ಫಾರ್ಮುಲಾಸ್ ಆರ್ ದಿ ಬೆಸ್ಟ್. ಹುಡಾ ಬ್ಯೂಟಿ ಲೈಕ್ they don't invest much on fancy packaging. As long as the products are good, I'm kind of like okay with the packaging. So this one is very easy to carry. Glass bottle ಆಗದೆ ಇರೋದ್ರಿಂದ ಇದು ಒಡೆಯುತ್ತೆ ಅನ್ನೋ ಭಯ ಇಲ್ಲ. ತುಂಬಾ ಒಳ್ಳೆ ರಿವ್ಯೂ ಇರೋಂಥ ಫೌಂಡೇಶನ್ ಇದನ್ನು. ಲೆಟ್ಸ್ ಸಿ ಹೌ ಇಟ್ ವರ್ಕ್ಸ್ ವೆರಿ ಸೂನ್. ನನ್ನ ಹತ್ರ ತುಂಬ ಬ್ರಷ್ ಕಮ್ಮಿ ಇತ್ತು, ಹಾಗಾಗಿ ಮಾರ್ಸ್ದು ಇನ್ನೊಂದು ಬ್ರಷ್ ತೊಗೊಂಡಿದ್ದೀನಿ ಅಷ್ಟೇ. ಸೊ ಇಟ್ ಈಸ್ ಜಸ್ಟ್ 249 rupees. ಇಟ್ ಗಾಟ್ ಎ ವೆರಿ ಲಾಂಗ್ ಬ್ರಿಸಲ್ಸ್. ಇಟ್ ಜಸ್ಟ್ ಟು ಡಸ್ಟ್ ಆಫ್ ದ ಎಕ್ಸ್ಟ್ರಾ ಪ್ರಾಡಕ್ಟ್ ಡೆಪಾಸಿಷನ್ಸ್ ಏನಾದರೂ ಮಾಡಿದಾಗ ಅಥವಾ ಬ್ಲಷ್ ಅಪ್ಲಿಕೇಶನ್ಸ್ಗೂ ಈಸಿ ಆಗುತ್ತೆ ಸ್ಮಾಲರ್ ಫೇಸಲ್ಲಿ. ಸೊ ಐ ಜಸ್ಟ್ ವಾಂಟೆಡ್ ಟು ಟ್ರೈ, ಸೊ ಐ ಹ್ಯಾವ್ ಗಾಟ್ ದಿಸ್ ಬ್ರಷ್ ಫ್ರಮ್ ಮಾರ್ಸ್ ಕಾಸ್ಮೆಟಿಕ್ಸ್. ಓಕೆ, ಲಾಸ್ಟ್ ಬ್ಲಷ್ ಅಂತ ಹೇಳ್ಬೋದು ಫ್ರಮ್ ಕಿರೋ ಬ್ಯೂಟಿ. I'm a huge sucker for the blush of late, so I have ordered multiple brushes with different formula, textures and colors. So it comes in a very cute little stick formula. So extra in one cap ಇದೆ, even luxurious, even nude sticks ಅಲ್ಲಿ ಅದು ಮೇಲ್ಗಡೆ ಕ್ಯಾಪ್ ಬಿಟ್ಟರೆ ಈ ಥರ ಎಕ್ಸ್ಟ್ರಾ ಪ್ರೊಟೆಕ್ಟಿಂಗ್ ಲೇಯರ್ ಅಥವಾ ಕ್ಯಾಪ್ ಇಲ್ಲ. ಸೊ ದಟ್ ಈಸ್ ದ ಬೆಸ್ಟ್ ಥಿಂಗ್ ಐ ಲೈಕ್. And they have a limited shades around 7 to 8, which is good for a blush, and they have covered maximum skin number ಅಥವಾ skin types ಅಂತ ಹೇಳ್ಬೋದು. Very peach subtle apricot kind of a shade. The shade name itself apricot crush ಅಂತ ಹೇಳಿ. ಸೊ ನೀವೇನಾದರೂ ರೆಗ್ಯುಲರ್ ಜಸ್ಟ್ ಟಚ್ ಆಫ್ ಬ್ಲಷ್ಗೆ ನೋಡ್ತಾ ಇದ್ದರೆ ಅಫೋರ್ಡಬಲ್ ಪ್ರೈಸ್ ಅಂದರೆ ಅರೌಂಡ್ 1000 rupees ಒಳಗಡೆ ಒಳ್ಳೆ ಕ್ರೀಮ್ ಬ್ಲಷಸ್ ಅಥವಾ ಸ್ಟಿಕ್ ಬ್ಲಷಸಲ್ಲಿ ಯೂಸ್ ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ ಪ್ಲೀಸ್ ಗೋ ಫಾರ್ ಇಟ್. ದ ಫಾರ್ಮುಲಾ ಇಸ್ ಅಮೇಝಿಂಗ್. ಐ ಆಲ್ರೆಡಿ ಹ್ಯಾವ್ ಒನ್, ಐ ಆಮ್ ಯೂಸಿಂಗ್. ಸೊ ದಿಸ್ ಇಸ್ ದ ಸ್ಪೇರ್ ಒನ್. ಅಗೇನ್ ಮಾರ್ಸ್ ಕಾಸ್ಮೆಟಿಕ್ಕಿಂದ ಎ ಪೆನ್ ಲೈನರ್. ಸೊ ನನ್ನ ಹತ್ರ ಪೆನ್ ಲೈನರ್ ಇರಲಿಲ್ಲ. ಐ ಆಮ್ ನಾಟ್ ಯೂಸ್ ಟು ಪೆನ್ ಲೈನರ್ಸ್ ಬಿಕಾಸ್ ಆಫ್ ದಟ್ ಸ್ಕೆಚ್ ಪೆನ್ ಥರ ಇರುತ್ತೆ ಅಲ್ಲ, ಸ್ಟಾರ್ಟಿಂಗಲ್ಲಿ ಇಂಕ್ ಬರುತ್ತೆ, ಆಮೇಲೆ ಡ್ರೈ ಆಗುತ್ತೆ, ಮತ್ತು ಪೆನ್ ಟಿಪ್ ಪ್ರಿಸಿಷನ್ಸ್ ಹೋಗೋಕ್ಕೆ ಶುರು ಆಗುತ್ತೆ. ಸೊ ಜಸ್ಟ್ ವಾಂಟೆಡ್ ಟು ಟ್ರೈ ಬಿಕಾಸ್ ಆಫ್ ಆಲ್ ದ ಟ್ರೆಂಡ್. ಇರಿ, ಸೊ ಇಟ್ ಲುಕ್ಸ್ very thin, but I don't know about the long lasting capacity, which looks luxurious packaging in a rose gold like a pen. So let's see how it works. We have come to the last two products. The other one is a backup of Forever 52 blenders, which are good. And this is House of Makeup in the mini size ಒಂದು ಲಿಪ್ಸ್ಟಿಕ್ ತರಿಸಿದ್ದೆ. ಆಲ್ರೆಡಿ ನಾನು ನನ್ನ ಮಾಡೆಲ್ಸ್ ಎಲ್ಲ ಹಾಕೊಂಡಾಗಿದೆ. ಇದು ವೆರಿ ಬ್ಯೂಟಿಫುಲ್ ಶೇಡ್. ಐ ಹ್ಯಾವ್ ಯೂಸ್ಡ್ ಪಿಂಕ್ ಬಟರ್ ಅಂತ ಹೇಳಿ. ಸೊ ಈ ಥರ ಮಿನೀಸ್ ಇಟ್ಕೊಳ್ಳೋದ್ರಿಂದ ನಿಮ್ಮ ಟ್ರಾವೆಲ್ ಕಿಟ್ ಇರ್ಬೋದು ಅಥವಾ ನಿಮ್ಮ ಡೈಲಿ ಮೇಕಪ್ ಕಿಟ್ಟಲ್ಲಿ ವೆಯ್ಟ್ ಕಮ್ಮಿ ಆಗುತ್ತೆ, ಬಟ್ ಯು ಕ್ಯಾನ್ ಕ್ಯಾರಿ ಆಲ್ ದ ಪ್ರಾಡಕ್ಟ್. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪಿಂಕ್ ಮೌ ಶೇಡ್. ಲುಕ್ಸ್ ವೆರಿ ಕಾಮ್ ಆ್ಯಂಡ್ kind of like, you know, decent amount of longevity will be there. Another from Elf Cosmetic. It's a putty blush.
sorry, putty primer. I have used one, I'm using one, I have given to my friend. So there are so many backups of this which are never ending. Thank you for watching so far. So let me know what kind of videos you like. And now we are consistently uploading vlogs and the hauls and other stuff. So let me know if you would like to see any other genre of the video, and we will be more than happy to share with you guys. And if you have any questions about any products, feel free to comment on the comment section. Thank you so much.